ಸುಮ್ಮನೆ ಹೋಗಿದ್ವಿ. ಬಟ್ ಈ ಸರಿ KB ಕರ್ನಾಟಕ ಬುಲ್ಡೋಸರ್ಸ್ ಟೀಮ್ ಆಗಿ ಹೋದ್ವಿ. ಬಟ್ ಬರ್ತಾ ಚಾಂಪಿಯನ್ ಟೀಮ್ ಆಗಿ ಬಂದಿದ್ವಿ ಅಂಡ್ ಅದು ಬಹಳ ಖುಷಿ ಆಯ್ತು. ಹಿಂಗೆ ಮಾಡೋಣ ಸರ್, ಇನ್ಮೇಲೆ ಮುಗಿದ ಮೇಲೆ ಪ್ರೆಸ್ ಮೀಟ್ ಮಾಡೋಣ. ಹಾಗೆ ಅಶೋಕ್ ಏಣಿ ಸರ್ ಹೇಳಿದ್ದು ಬಹಳ ಖುಷಿ ಆಯ್ತು. ಸರ್ ವಿಷ್ಣು ಸರ್, ಈಗ ನೀವಿಬ್ರು ಒಬ್ರ ಮೇಲೆ ಒಬ್ರು ಹಾಕೊಳ್ಳೋ ಬದಲು ಡಿಸ್ಕಸ್ ಮಾಡ್ಬಿಟ್ಟು ಯಾರು ಕರ್ಕೊಂಡು ಹೋಗ್ತೀರಾ ಅಬ್ರಾಡ್ಗೆ ಅಂತ ಹೇಳ್ಬಿಡಿ. ಹಾಗೆ ಅಶೋಕ್ ಏಣಿ ಸರ್ ಅಲ್ಲಿ ಒಳಗಡೆ ಏನಿದೆ ಅಂತ ಹೇಳಲಿಲ್ಲ. ಆಕ್ಚುಲಿ ಕ್ರೂಸ್ ಶಿಪ್ ಒಳಗೆ ಯಾರಿದ್ದಾರೆ ಏನಿದೆ ಅಂತ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ. ಹಾಗೆ ನಮ್ಮ ಮ್ಯಾಚ್ ವಿಷಯಕ್ಕೆ ಬಂದ್ರೆ ಪ್ರಾಕ್ಟೀಸ್ ತುಂಬಾ ಕಡಿಮೆ ಅಂಡ್ ಇಂಜುರಿ ಸಿಕ್ಕಾಬಟ್ಟೆ ಜಾಸ್ತಿ. ಒಬ್ಬಂಗ್ ಕೈ ನೋವು ಆದ್ರೆ ಒಬ್ಬಂಗ್ ಕಾಲು ನೋವು, ಬೆನ್ನು ನೋವಾದ್ರೆ ಇನ್ನೊಬ್ಬಂಗೆ ಇನ್ನೊಂದು ನೋವು, ಅದೆಲ್ಲಾರು ತಗೊಂಡಿದ್ದು ತಲೆನೋವು ಸುದೀಪ್ ಸರ್. ಅದಕ್ಕೆ ಆ ಮಾತುಗಳು ಬಂತು ಮಧ್ಯದಲ್ಲಿ, ವೈರಲ್ ಆಗಿರೋ ವಿಡಿಯೋಗಳೆಲ್ಲ. ನಮ್ಮ ಟೀಮ್ ಈ ಸರಿ ಒಂದಾಗಿ ಆಡಿದೀವಿ, ಅದಕ್ಕೆ ವಿನ್ ಆಗಿರೋದು. ಅಂಡ್ ಇಷ್ಟು 5-6 ವರ್ಷದಲ್ಲಿ ನಾನು ಫಸ್ಟ್ ಟೈಮ್ ಈ ತರ ಒಂದು ಸಿಂಗಲ್ ಪರ್ಫಾರ್ಮೆನ್ಸ್, ಅಂದ್ರೆ ಎಲ್ಲರೂ ಒಬ್ರು, ಈಗ ಬ್ಯಾಟ್ಸ್ಮನ್ ಸೋತ್ರೆ ಬೌಲರು, ಬೌಲರ್ ಸೋತ್ರೆ ಬ್ಯಾಟ್ಸ್ಮನ್, ಒಟ್ಟಿನಲ್ಲಿ ಎಲ್ಲರೂ ಪರ್ಫಾರ್ಮ್ ಮಾಡಿ ವಿನ್ ಆಗಿದ್ದೀವಿ. ಅಂಡ್ ದಟ್ಸ್ ವೈ ಇವತ್ತು ಈ ಟ್ರೋಫಿ ಸಿಕ್ಕಿರೋದು ಬಹಳ ಖುಷಿ ಆಗ್ತದೆ. ಅಂಡ್ ಡಾರ್ಲಿಂಗ್ ಕೃಷ್ಣ ಹೇಳ್ದಂಗೆ ಸೋತಾಗ ಇಡೀ ವರ್ಷ ಅದು ಸರ್ ಅಂತೂ ಅದನ್ನ ರೀಕಾಲ್ ಮಾಡ್ತಾನೆ ಇರ್ತಾರೆ, ಹೆಂಗ್ ಸೋತ್ವಿ ಹಂಗ್ ಸೋತ್ವಿ ಹಿಂಗ್ ಸೋತ್ವಿ ಅಂತ. ಬಟ್ ಸರ್ ಈ ವರ್ಷ ಸಕಲಾಗಿರುತ್ತೆ. ಎಲ್ಲರಿಗೂ ನಮಸ್ಕಾರ. ನಾನೊಂದು 3 ವಿಚಾರ ಹೇಳಕ್ ಇಷ್ಟಪಡ್ತೀನಿ. ಮೊದಲನೇದು, ಆಡಾಯ್ತು, ಗೆದ್ದಾಯ್ತು, ಕಪ್ ಬಂದಾಯ್ತು, ಅದ್ರ ಬಗ್ಗೆ ಮಾತಾಡೋದಕ್ಕೆ ತುಂಬಾ ಇದೆ. ಬಟ್ ಇದೇ 1 ವರ್ಷದ ಕೆಳಗೆ ಫೈನಲ್ಸ್ ಹೋಗೋದಕ್ಕೆ ಮುಂಚೆ ಸೆಮಿಫೈನಲ್ಸ್ನ ನಮ್ಮೂರಲ್ಲಿ ಚೆನ್ನೈ ವಿರುದ್ಧ ಸೋತಾಗ ಅಲ್ಲಿದ್ದಂಥ ಒಂದು ಸೈಲೆನ್ಸ್, ನಾವೆಲ್ಲ ಹತ್ಕೊಂಡು ಕೂತಾಗ ನಮ್ಮೊಟ್ಟಿಗೆ ನಾವೇ ಇದ್ವಿ, ಯಾರು ಇರಲಿಲ್ಲ. ಮನೆಗೆ ಹೋಗೋವರೆಗೂ ಒಂದು ಫೋನ್ ಇಲ್ಲ, ಯಾರ್ದು ಮೆಸೇಜ್ ಇಲ್ಲ. ಇವತ್ತು ತುಂಬ ಅದು ಆ ಸೈಲೆನ್ಸ್ ಇವತ್ತಿಗೆ ಇನ್ನೂ ಕಾಡುತ್ತೆ. ಆ ಒಂದು ಪೇನನ್ನು ನಾವು ತೊಗೊಂಡೋಗ್ತೀವಿ ಯಾವಾಗ್ಲೂ. ಸೊ ದಟ್ ಈಸ್ ವಾಟ್ ಇಟ್ ಈಸ್. ಅದು ಮೊದಲನೇ ವಿಚಾರ. ಎರಡನೇ ವಿಚಾರ, ಯೂನಿವರ್ಸ್ ಡಿಸೈಡ್ ಮಾಡುತ್ತೆ ಈ ಥರದೊಂದು ಟ್ರೋಫಿನ ಯಾವ ಟೈಮಿಗೆ ಯಾರಿಗೆ ಕೊಡಬೇಕು ಅಂತ. ಅದಕ್ಕೆ ನಾವು ಈ ಟ್ರೋಫಿನ ಈ ಸರಿ 30 ಇಯರ್ಸ್ಗೆ ಅಣ್ಣಂಗೆ ಡೆಡಿಕೇಟ್ ಮಾಡ್ತಾ ಇದೀವಿ ಈ ಟ್ರೋಫಿನ. ಸೊ ಇಟ್ ಹ್ಯಾಪನ್ಸ್. ಇಷ್ಟು ವರ್ಷದ ಕಷ್ಟದಲ್ಲಿ ನಾವೇನು ಎಷ್ಟೇ ಶ್ರಮ ಹಾಕಿದ್ರು ರೈಟ್ ಟೈಮ್ಗೆ ಹಾಕ್ಬೇಕದು. ಅದು ರೈಟ್ ಟೈಮ್ ಆಗಿದೆ ಅಣ್ಣ, ದಟ್ ಈಸ್ ಯೋರ್ಸ್. ಮೂರನೇ ವಿಚಾರ, ಅಶೋಕ್ ಸರ್ ಫೆಬ್ರವರಿ ಮಿಡ್ ವೀಕಲ್ಲಿ ಬರ್ತೀನಿ ಅಂದ್ರು. ನಾವೆಲ್ಲ ಮಾತಾಡಾಗಿದೆ. ಅವ್ರು ಬಂದ ತಕ್ಷಣ ಏನು ಮಾತಾಡ್ತಾರೆ ಅಂತ ಕಾಯ್ತಾ ಇದ್ದೀವಿ. ನಮಸ್ಕಾರ. ನಾವು ಪ್ರತಿ ವರ್ಷ ಚಾಂಪಿಯನ್ಸೇ, ಈ ಸಲ ಕಪ್ಪೆತ್ತಿದೀವಿ ಅಷ್ಟೇ. ಅಂಡ್ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳಿದ್ರು. ನಾನು ಕೆಲವ್ರನ್ನ ಮೆನ್ಷನ್ ಮಾಡಬೇಕು. ನಮ್ಮ ಕೋಚಿಂಗ್ ಸ್ಟಾಫ್ ರಿತೇಶ್ ಅಂಡ್ ರಂಜನ್, ಅರ್ಜುನ್, ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನಾವು ಆಡುವಾಗೆಲ್ಲ ಬ್ಯಾಂಗ್ಳೂರಿಂದ ಬಂದು ನಮ್ಮನ್ನ ಚಿಯರ್ ಮಾಡ್ತಾ ಇದ್ರು ಡಗೌಟ್ ಅಲ್ಲಿ ಕೂತಂತ ಎಲ್ಲರಿಗೂ, ಸ್ಪೆಷಲಿ ಪ್ರಿಯಾ ಮ್ಯಾಮ್ಗೆ. ಅಂಡ್ ಫೈನಲಿ ಕರ್ನಾಟಕ ಬುಲ್ಡೋಸರ್ಸ್ ಅಂದ್ರೆ ಸುದೀಪ್ ಸರ್, ಅವರಿಂದನೇ ನಾವು ಇಷ್ಟು ಡಿಸಿಪ್ಲಿನ್ಡ್ ಆಗಿ ಆಡೋದು. ಒಂದು ಆರ್ಮಿ ನೋಡ್ದಂಗೆ ಅನ್ಸುತ್ತೆ. ನಾವು ಫೀಲ್ಡ್ ಅಲ್ಲಿ ಇದ್ದಾಗ, ನಾವು ಪ್ರಾಕ್ಟೀಸ್ ಮಾಡುವಾಗಲಿ ಅಥವಾ ನಾವು ಗ್ರೌಂಡ್ ಇಳಿದಾಗಲಿ ಒಂದು ವೆರಿ ಡಿಸಿಪ್ಲಿನ್ಡ್ ಆರ್ಮಿ ನೋಡ್ದಂಗೆ ಅನ್ಸುತ್ತೆ. ಅದಕ್ಕೆ ಕ್ರೆಡಿಟ್ ಸುದೀಪ್ ಸರ್ಗೆ ಹೋಗ್ಬೇಕು. ಅಂಡ್ ಥ್ಯಾಂಕ್ ಯು ಎಲ್ಲರಿಗೂ ನಮ್ಮನ್ನ ಸಪೋರ್ಟ್ ಮಾಡಿದ್ದಕ್ಕೆ. ಅಂಡ್ ಪ್ರತಿ ವರ್ಷನೂ ಗೆಲ್ಲಕ್ಕೆ ಪ್ರಯತ್ನ ಪಡ್ತೀವಿ, ಪ್ರತಿ ವರ್ಷನೂ ಕಪ್ ಎತ್ತಕ್ಕೆ ಪ್ರಯತ್ನ ಪಡ್ತೀವಿ. ಥ್ಯಾಂಕ್ ಯು. ಈ ಟೂರ್ನಮೆಂಟ್ ಬಂದ್ಬಿಟ್ಟು ನಮಗೆ ಒಂಥರ ರೋಲರ್ ಕೋಸ್ಟರ್ ರೈಡ್ ತರ ಇತ್ತು ಅಂದ್ರೆ ತಪ್ಪಾಗೋದಿಲ್ಲ. ಫಸ್ಟ್ ಮ್ಯಾಚ್ ಇಂದ ಲಾಸ್ಟ್ ಮ್ಯಾಚ್ ವರೆಗೂ ಒಂದು ಪ್ರತಿ ಟೀಮ್ ಮೆಂಬರ್ಸ್ ಆಗಿರ್ಬೋದು ಅಷ್ಟೇ ಎಫರ್ಟ್ ಹಾಕಿ, ಒಬ್ರು ಮಿಸ್ ಆದ್ರೆ ಇನ್ನೊಬ್ರು ಪರ್ಫಾರ್ಮ್ ಮಾಡೋರು. ಅಂಡ್ ಐ ಹ್ಯಾವ್ ಟು ಥ್ಯಾಂಕ್ ಮೈ ಫಿಸಿಯೋ ಅಜಯ್ ಮತ್ತೆ ಜಿತೇಂದ್ರ. ಚೆನ್ನೈ ಮೇಲೆ ಮ್ಯಾಚ್ ಇರಬೇಕಾದ್ರೆ ಪ್ರಾಕ್ಟೀಸಲ್ಲಿ ನಾನು ಆಡೋಕ್ಕಾಗಲ್ಲ ಅಂದ್ಕೊಂಡು ಫಿಕ್ಸ್ ಆಗಿಬಿಟ್ಟಿದೆ. ನಾನು ಚೆನ್ನೈ ಮ್ಯಾಚ್ ಸ್ಟಾರ್ಟ್ ಆಗೋ ಮುಂಚೆ ಎಲ್ಲೋ ಒಂದು ಕಡೆ ಒಂದು ಗಿಲ್ಟು ಕಾಡ್ತಾ ಇದ್ದಾಳ. ಆ್ಯಕ್ಚುಲಿ ಕಾಲು ನನಗೆ ಆಗ್ತಿರ್ಲಿಲ್ಲ ಓಡೋದಕ್ಕೆ. ಅಜಯ್ ಹಿಂದಿನ ದಿವಸ ನನಗೆ ಒಂದು ಕಾನ್ಫಿಡೆನ್ಸ್ ಕೊಟ್ಟರು, ಮಾತ್ರ ತೊಗೊಂಡೇನಾಡ್ದೆ. ಅಲ್ಲಿ 2 ಸ್ಟೆಪ್ಪಲ್ಲಿ ಮಾಡಿದೆ ನಾನು ಚೆನ್ನೈ ಮೇಲೆ. ಬಟ್ ಅಲ್ಲಿ ಟಾಸ್ ಹಾಕೋ ಮುಂಚೆ ನಾನು ಎಲ್ಲೋ ಒಂದು ಕಡೆ ಬಂದಿತ್ತು, ನಾನು ಏನನ್ನ ಮಿಸ್ ಆಗಿ ಟೀಮ್ಗೆ ಹೊಡ್ತಾ ಬೀಳ್ಬೋದು, ಬೇಡ ಬೇರೆಯವ್ರಿಗೆ ಇದು ಮಾಡೋಣ. ಬಟ್ ಇದು ಲೈಫ್ ಟೈಮ್ ಮೂಮೆಂಟು, ನಂದು ಹಾರ್ಟ್ ಆ್ಯಂಡ್ ಸೋಲ್ ಆಗಿ ಆಡ್ಬೇಡ ಅಂತ ಆಡಿದೆ. ಬಟ್ ದೇವ್ರ ದಯಿಂದ ಎವ್ರಿಥಿಂಗ್ ವೆಂಟ್ ವೆಲ್.
ಆ್ಯಂಡ್ ಫೈನಲ್ಸಲ್ಲಿ ಫಸ್ಟ್ ಓವರ್ 14 ರನ್ ಕೊಟ್ಟಾಗ ನಂದು ಮುಗೀತು ನನ್ನ ಕೆರಿಯರು, ಬೌಲಿಂಗ್ದು ಕೆರಿಯರು ಅಂದ್ಕೊಂಡು ನನ್ನ ಅಣ್ಣನ ನೋಡ್ತೀನಿ. ಆಮೇಲೆ ಫಸ್ಟ್ ಟೈಮ್ ಅವರು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೀನು ಮಾಡ್ತೀಯಾ, ಇನ್ನು ನೀನು 3 ವಿಕೆಟ್ ಸಿಗುತ್ತೆ ಅಂತ ಅಂದಾಗ ನನಗೆ ಕೊಟ್ಟಂಥ ಜೋಶ್. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಆ್ಯಂಡ್ ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ನನ್ನ ಲೈಫ್ನ ಬೆಸ್ಟ್ ಫೈನಲ್ಸ್ ಅಂದರೆ ತಪ್ಪಾಗೋದಿಲ್ಲ. ಆ್ಯಂಡ್ ಹಾಗೆ ನಮ್ಮೆಲ್ಲ ಟೀಮ್ ಮೆಂಬರ್ಸ್, ರಾಜೀವ, ಪ್ರದೀಪ, JK, ಡಾರ್ಲಿಂಗ್ ಕೃಷ್ಣ, ನಮ್ಮ ಚಂದನ್, ಪ್ರತಿಯೊಬ್ಬರು ಕಾಂಟ್ರಿಬ್ಯೂಟ್ ಮಾಡೋರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಥ್ಯಾಂಕ್ ಯು ಅಶೋಕಿನಿ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಲವ್ ಆ್ಯಂಡ್ ಸಪೋರ್ಟ್. ಥ್ಯಾಂಕ್ ಯು. ಆಸ್ ಎವ್ರಿಬಡಿ ಟೋಲ್ಡ್, ಒಂದು 12 ವರ್ಷದಿಂದ ಕಾಯ್ತಾ ಇದ್ವಿ. ಆ್ಯಂಡ್ ಪ್ರತಿ ವರ್ಷನೂ ನಾವು ಯಾವಾಗ ಫೈನಲ್ಸ್ಗೆ ಹೋಗಿ ಸೋತಿದ್ದೀವಿ, ನಾನಂತೂ ಸ್ಟೇಜ್ ಮೇಲೆ ಹೋಗ್ತಾನೆ ಇರಲಿಲ್ಲ. ಯಾಕಂದರೆ ದೀಸ್ ಆರ್ ಡ್ರೀಮ್ ಆ್ಯಕ್ಚುಲಿ. ಇಟ್ಸ್ ಲೈಕ್ ಒಂದು ವರ್ಲ್ಡ್ ಕಪ್ ಗೆದ್ದಂಗೆ. ಯಾಕಂದರೆ ವಿ ಹ್ಯಾವ್ ಸೀನ್ ಸುದೀಪ್ ಸರ್ ಫಾರ್ ದ ಟೀಮ್ ಹೌ ಮಚ್ ಹಿ ಡಸ್ ಅಂತ ಅಂದ್ಬಿಟ್ಟು. ಆ್ಯಂಡ್ ನಾವು ಪ್ರತಿಯೊಬ್ಬರೂ ಅಷ್ಟೇ, ಇಲ್ಲಿ ಇರೋರೆಲ್ಲರೂ ಅಷ್ಟೇ, ದೋ ನಾವು ಎಷ್ಟು ಕ್ರಿಕೆಟ್ ಆಡಿದ್ದೀವಿ, ಸ್ಟಿಲ್ ಅವರ ಒಂದು ನೇತೃತ್ವದಲ್ಲಿ ಎಷ್ಟು ಡಿಸಿಪ್ಲಿನ್ ಕಲ್ತಿದ್ದೀವಿ ಕ್ರಿಕೆಟ್ನಲ್ಲಿ. ಆ್ಯಂಡ್ ಗೆಲ್ಲೇಬೇಕು ಅಂತ ಒಂದು ಛಲ ಇಟ್ಕೊಂಡಿದ್ದೀವಲ್ಲ, ದಟ್ ವಿ ಹ್ಯಾವ್ ರಿಯಲಿ ಲರ್ನ್ಡ್ ಅ ಲಾಟ್ ಥ್ರೂ ದಿಸ್ CCL, ಥ್ರೂ ಸುದೀಪ್ ಸರ್ ಆ್ಯಂಡ್ ವಿಷ್ಣು ಸರ್. ಅ ಗ್ರೇಟ್ ಟೂರ್ನಮೆಂಟ್. ಯು ಹವ್ ಮೇಡ್ ಅವರ್ ಡ್ರೀಮ್ಸ್ ಕಮ್ ಟ್ರೂ ಆ್ಯಕ್ಚುಲಿ. ನಾವು ಯಾವಾಗಲೂ ಅಷ್ಟೇ ಇಂಥ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಬೇಕು ಕ್ರಿಕೆಟ್ ಆಡೋದಕ್ಕೆ ಅಂತ ಯೋಚನೆ ಮಾಡ್ತಾ ಇದ್ವಿ. ಆ್ಯಂಡ್ ಯು ಮೇಡ್ ಅಶೋಕ್ ಸರ್, ಕಿಣಿ ಸರ್, ಮಯೂಕ, ಥ್ಯಾಂಕ್ಸ್ ಅ ಲಾಟ್. ಈ ಒಂದು ಟೀಮ್ನ ಫ್ರಮ್ ಡೇ ಒನ್ ಯು ಪೀಪಲ್ ಹ್ಯಾವ್ ಬೀನ್ ವಿತ್ ಅಸ್, ಸಪೋರ್ಟಿಂಗ್ ಅಸ್ ಇನ್ ಎವ್ರಿ ವೇ. ಆ್ಯಂಡ್ ನಮ್ಮ ತಂಡ ಪ್ರತಿಯೊಬ್ಬರೂ ಅಷ್ಟೇ. ಆ್ಯಂಡ್ ಇಟ್ಸ್ ಲೈಕ್ ಈ ವರ್ಷ ಇನ್ಫ್ಯಾಕ್ಟು ಎಷ್ಟೇ ವಿಕೆಟ್ ಹೋದ್ರೂ ಇಟ್ ವಾಸ್ ಲೈಕ್ ಅವನಿದ್ದಾನೆ, ನೆಕ್ಸ್ಟ್ ಅವನಿದ್ದಾನೆ ಅಂತ ಅಂದ್ಬಿಟ್ಟು ವಿ ಹ್ಯಾಡ್ ಹೋಪ್ ಆನ್ ಎವ್ರಿಬಡಿ. ಆ್ಯಂಡ್ ಆ ಒಂದು ಸೆಮಿಫೈನಲ್ಸ್ನಲ್ಲಿ ಪ್ರತಿಯೊಬ್ಬರು ಎನರ್ಜಿ ತೋರಿಸಿದ್ದಕ್ಕೆ ವಿ ಒನ್ ಇನ್ಫ್ಯಾಕ್ಟ್ ದಟ್ ಸೆಮಿಫೈನಲ್ಸ್ ಆ್ಯಂಡ್ ದ ಫೈನಲ್ಸ್. ದಿಸ್ ಟೈಮ್ ರಾಜೀವ್ ರಿಯಲಿ ಹಿ ಮೇಡ್ ಇಟ್ ಈಸಿ ಫಾರ್ ಅಸ್. ಆ್ಯಕ್ಚುಲಿ ಅದು ಫೈನಲ್ಸು ಇಟ್ ಮೇಡ್ ಲುಕ್ ವೆರಿ ಈಸಿ, ಬಟ್ ಇಟ್ ವಾಸ್ ನಾಟ್ ಈಸಿ. ಹಿ ಮೇಡ್ ಇಟ್ ಈಸಿ. ಪ್ರತಿಯೊಬ್ಬರು ಚಂದನ್ ಬೋಲ್ಡ್ ಫ್ಯಾಂಟಾಸ್ಟಿಕ್. ಆ್ಯಂಡ್ ಅಗೇನ್ ದ ಥ್ಯಾಂಕ್ಲೆಸ್ ಜಾಬ್ ಈಸ್ ಫ್ರಮ್ ಅವರ್ ಕ್ಯಾಪ್ಟನ್ ಸುದೀಪ್ ಸರ್. ಯಾಕಂದರೆ ಟ್ರಸ್ಟ್ ಮೀ, ಕೀಪಿಂಗ್ ಮಾಡೋದು ಈಸಿ ಇಲ್ಲ. ಫಾರ್ ಹಿಸ್ ಹೈಟ್ ಐ ಆಲ್ವೇಸ್ ಟೆಲ್ ಹಿಮ್, ಪ್ರತಿ ಮ್ಯಾಚ್ನಲ್ಲೂ 150 ಪಸ್ಕಿ ಹೊಡಿಬೇಕು. ಓಕೆ, ಆ್ಯಂಡ್ ಹೀಸ್ ಬೀನ್ ಡೂಯಿಂಗ್ ದಟ್ ಫ್ರಮ್ ಡೇ ಒನ್. ಸೊ ದಟ್ಸ್ ನಾಟ್ ಈಸಿ. So I'm very, very, very happy to be part of this wonderful, wonderful team. And it's just starting actually. We still have a lot of final cups actually. Thank you so much. ನಾನು 12 ವರ್ಷದಲ್ಲ ಕಾದಿಲ್ಲ, 6 ವರ್ಷದ. ಯಾಕಂದ್ರೆ ನಾನು ಬಂದಿದ್ದೆ 2018-19 ನಾನು ಆಡ್ತಾ ಇರೋದು. ಆ್ಯಂಡ್ ಅಂದ್ರೆ ಕಪ್ಪು ಗೆದ್ದ ಮೇಲೆ ಆಕ್ಚುಲಿ ಎಲ್ಲರಿಗೊಂದು ಜೋಶು, ಖುಷಿ ಅನ್ನೋದು ಇರುತ್ತಲ್ಲ, ಆ ಖುಷಿಗಿಂತ ಒಂದು ನೆಮ್ಮದಿ. ಅಂದ್ರೆ ಒಂದು ಏನ್ ನಾನು 4-5 ವರ್ಷ ಸೀಸನ್ ಆಡಿದ್ವಿ, ಎಲ್ಲಾದ್ರೂ ಫೈನಲ್ಸ್, ಸೆಮಿಫೈನಲ್ಸ್, ಇನ್ನೇನ್ ಕಪ್ ಎತ್ಕೋತೀವಿ ಅಂತಿದ್ವಿ, ಮಿಸ್ ಆಗ್ಬಿಡ್ತಾ ಇತ್ತು. ಸೊ ಅದಾದ್ಮೇಲೆ ಅಂದ್ರೆ ಟೂರ್ನಮೆಂಟ್ ಆದ್ಮೇಲೆ ಹೆಚ್ಚು ಕಮ್ಮಿ ಒಂದು 3-4 ತಿಂಗಳು ರಾತ್ರಿ ಹೊತ್ತೆಲ್ಲ ಒಂಥರ ನಿದ್ದೆಲ್ಲ ಕಾಡೋದು ನಮ್ಗೆ, ಆ ಮ್ಯಾಚ್ಗಳು ಅಥವಾ ಆ ಸಿಚುವೇಶನ್ಗಳು ಏನೇನಾಗಿತ್ತು. ಸೊ ಅದೊಂದು ಭಯ, ಅದು ಅಂದ್ರೆ 1 ವರ್ಷ ಅಯ್ಯೋ ಅದೇ ನೋವಲ್ಲಿ, ಅದೇ ಟೆನ್ಷನ್ ಅಲ್ಲಿ ಇರ್ತೀವಿ. ಸೊ ಈ ಸಲ ಕಪ್ ಗೆದ್ದಿ ಒಂದು ಖುಷಿ ಅನ್ನೋಕ್ಕಿಂತ ನೆಮ್ಮದಿಯಾಗಿದ್ದೀವಿ. ಅಬ್ಬ ಇನ್ನು ಆ ನೈಟ್ ಮೇರ್ಸ್ ಇಲ್ಲ, ಆರಾಮಾಗಿರ್ಬೋದು ಅಂತ. ಸೊ ಈ ಸಲ ಅಂದ್ರೆ ಪ್ರತಿ ಸೀಸನ್ಗಿಂತ ಈ ಸೀಸನ್ ನನಗೆ ಒಂದು ಬೇರೆ ಜೋಶ್ ಕಾಣೋದು ಟೀಮಲ್ಲಿ, ಏನೋ ಗೊತ್ತಿಲ್ಲ. ಅಂಡ್ ಸುದೀಪ್ ಸರ್ದು ಏನು ವೈರಲ್ ಆಯ್ತಲ್ಲ ನಿಮ್ಗೆ, ಅದೇನು ಅಲ್ಲ ಆಕ್ಚುಲಿ. ಅದು ಬರೀ 0.001% ಅಷ್ಟೇ. ಅವರು ಕೊಡ್ತಿದ್ದಂತ ಮೋಟಿವೇಶನ್ ಡ್ರೆಸ್ಸಿಂಗ್ ರೂಮ್ ಅಲ್ಲಿ. ಅವ್ರು 227 ಹೊಡೆದಾಗ ನಮಗೆ ಬಂದು ಹೇಳಿದಂಥದ್ದು ಬ್ಯಾಟ್ಸ್ಮನ್ಗಳಿಗೆ, ಹಿಂಗೂ ಮೋಟಿವೇಟ್ ಮಾಡ್ಬೋದಾ ಅಂತ ನಾವು ಆ ವಿಡಿಯೋ ಎಲ್ಲ ಬಂದ್ಬಿಟ್ಟಿದ್ರೆ ಮುಗಿದೋಗ್ಬಿಡಿ, ಅನ್ಬಿಟೇಬಲ್, ಮಿಲಿಯನ್ ಗಟ್ಟಲೆ ಓಡ್ಬಿಟ್ಟಿರೋದು. ನಮ್ಗೆ ಒಂದ್ ಕಡೆ ಮೋಟಿವೇಟ್ ಮಾಡ್ತಿರೋದಂತ ಒಂದು ಜೋಶಲ್ಲಿ ಇದೀವಿ, ಇನ್ನೊಂದ್ ಕಡೆ ಇನ್ನೊಂದು ಭಯ, ಅಂದ್ರೆ ಇನ್ಯಾರೋ ಕ್ಯಾಮ್ರಾ ಇಟ್ಕೊಂಡಿದಾರೆ ಅಂತ ಭಯ ನಮ್ಗೆ. ಸೊ ಆ ಒಂದು ಬಹಳ ಒಂದು ಎನರ್ಜೆಟಿಕ್ ಆಗಿ ಬಹಳ ಮಜವಾಗಿ ಆಡದಂತ ಸೀಸನ್ ಇದು. ನಾನು ಒಂದು 6 ವರ್ಷದಲ್ಲಿ ತುಂಬಾ ಕಮ್ಮಿ ಪ್ರಾಕ್ಟೀಸ್ ಮಾಡಿದ್ದಂದ್ರೆ ಇದೇ ಸೀಸನ್. ಪ್ರಾಕ್ಟೀಸೇ ಕಮ್ಮಿ, ಒಂದು 10-12 ದಿನ ಮಾಡಿದೀವಿ ಅಷ್ಟೇ. ಅಂಡ್ ಸುದೀಪ್ ಸರ್ ಬಹುಶಃ ಒಂದಿನ ಬಂದಿದ್ರು ನಾವು ಮ್ಯಾಚ್ಗೆ, 1-2 ದಿನ ಟೂರ್ನಮೆಂಟ್ ಮುಂಚೆ.
ಸೊ ಅಷ್ಟು ರಿಲ್ಯಾಕ್ಸ್ ಆಗಿ ಆಡಿದಂಥ ರಿಸಲ್ಟ್ ಅನ್ಸುತ್ತೆ ಇದು. ಆ್ಯಂಡ್ ಎಂಟೈರ್ ಟೀಮ್ ಜೇಕರ್ ಹೇಳಿದಂಗೆ ಯಾರು ಯಾವಾಗ ಬಂದು ಏನ್ ಮಾಡ್ತಾರೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಸೊ ಆ ಥರ ಒಂದು ಪ್ರತಿಯೊಬ್ರು ಒಂದು ಬ್ಯಾಕಪ್ ಆಗ್ತಾ ಬಂದ್ರು. ಆ್ಯಂಡ್ ತುಂಬಾ ಖುಷಿ ಇದೆ ಫೈನಲಿ ಟ್ರೋಫಿನ ತಗೊಂಡು ಹೋಗ್ತಾ ಇರೋದು. ಅವ್ರಿಗೆ 12 ವರ್ಷ ತುಂಬಾ ಲಾಂಗ್, ಆಕ್ಚುಲಿ 6 ಇಯರ್ಸ್ ನಮಗೂ ತುಂಬಾ ಲಾಂಗ್ ಅನಿಸ್ತಾ ಇತ್ತು. ಅಂದ್ರೆ ಪ್ರತಿ ಸಲ ಇನ್ನೇನು ಬಂತು ಎಲ್ಲಾರು ಹೊಡ್ಕೊಂಡ್ ಬರ್ತಾ ಇದ್ವಿ, ಇದ್ರಲ್ಲಿ ಮಿಸ್ ಮಾಡ್ಬಿಡ್ತಾ ಇದ್ವಿ ಸೆಮಿಫೈನಲ್ಸ್ ಇಲ್ಲ ಫೈನಲ್ಸ್ ಅಲ್ಲಿ. ಎಸ್ಪೆಷಲಿ ಲಾಸ್ಟ್ ಇಯರ್ ಫೈನಲ್ಸ್ ಅಲ್ಲಿ ಸೋತಿದಂತೂ 6 ತಿಂಗಳು ನಿದ್ದೆ ಮಾಡಿದೆ ಕರೆಕ್ಟಾಗಿ ಹೇಳ್ಬೇಕಂದ್ರೆ. ಯಾಕಂದ್ರೆ ಸಿನಿಮಾ ಸೋದಾಗ ಅಷ್ಟು ನೋವಾಗಲ್ಲ, ಇದು ಜಾಸ್ತಿ ನೋವಾಗುತ್ತೆ. ಫೈನಲಿ ಖುಷಿ ಇದೆ. ಅಂಡ್ ಡೆಫಿನೆಟ್ಲಿ ನೆಕ್ಸ್ಟ್ ಇಯರ್ ಕೂಡ ಈ ಕಪ್ ಇಲ್ಲೇ ಇರುತ್ತೆ. ಥ್ಯಾಂಕ್ ಯು ಸೊ ಮಚ್. ಸೊ ಹಾಗೆ ಹಲವಾರು ಮ್ಯಾಚ್ ಅಲ್ಲಿ ತಮ್ಮ ಸೇರಿರೋ ಎಲ್ರಿಗೂ ನಮಸ್ತೆ. ವೆರಿ ಹ್ಯಾಪಿ. ಆಕ್ಚುಲಿ ಲೆದರ್ ಬಾಲ್ನ ನಾವು ಕೈಯಲ್ಲಿ ಇಟ್ಕೊಂಡಿದ್ದೆ, ಅದು ನೋಡಿದ್ದೆ KCC ಟೈಮಲ್ಲಿ ಸುದೀಪ್ ಸರ್ ಇಂದ. ಮುಂಚೆ ಬರೀ ಟೆನಿಸ್ ಬಾಲ್ ಪ್ಲೇಯರ್ಸ್ ಆಗಿದ್ವಿ. ಐ ಥಿಂಕ್ ಇಂಡಸ್ಟ್ರಿಗೆ ಬಂದ್ಮೇಲೆ ಸುದೀಪ್ ಸರ್ ಕಡೆಯಿಂದ ಲೆದರ್ ಬಾಲ್ ಹೇಗಿರುತ್ತೆ, ಹಿಂಗ್ ಆಡಬೇಕು ಅಂತ ಒಂದು ಪ್ರೊಫೆಷನಲ್ ರೀತಿಲಿ ನಮಗೆ ಗೈಡ್ ಮಾಡಿ, ಕೋಚಿಂಗ್ ಮಾಡಿ, ಡಿಸಿಪ್ಲಿನ್ ಕಲಿತು ಇವತ್ತು ಚಾಂಪಿಯನ್ ಸ್ಕ್ವಾಡ್ ಅಲ್ಲಿ ನಾನು ಇದ್ದೀನಿ ಅಂದ್ರೆ ಐ ಥಿಂಕ್ ಐ ಆಮ್ ವೆರಿ ಲಕ್ಕಿ. ಬಿಕಾಸ್ ಎಲ್ಲೋ ಹಳ್ಳಿಲಿ ಚಿಕ್ಕದಾಗೆ ಚಿಕ್ಕ ಗ್ರೌಂಡ್ಗಳಲ್ಲಿ ಆಡ್ತಿದ್ದೋ ಇವತ್ತು ಇಂಟರ್ನ್ಯಾಷನಲ್ ಗ್ರೌಂಡ್ಸ್ ಅಲ್ಲಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ನಾವು ಆಡ್ತಾ ಇದೀವಿ ಅಂದ್ರೆ ಐ ಥಿಂಕ್ ಇಂಡಸ್ಟ್ರಿಗೆ ಬಂದಿದ್ದು ಒಂಥರ ಸಾರ್ಥಕ ಅಂತ ಅನಿಸ್ತಾ ಇದೆ ಇವತ್ತು. ವೆರಿ ಹ್ಯಾಪಿ. ಅಂದ್ರೆ ಇವತ್ತು ಈ ಸೀಸನ್ ನಮ್ಗೆ ಯಾಕೆ ತುಂಬಾ ಸ್ಪೆಷಲ್ ಅಂದ್ರೆ ಎಲ್ಲ ತುಂಬಾ ಒಂದು ಯೂನಿಟಿ ಆಗಿದ್ವಿ ನಾವು ಆಫ್ ದಿ ಫೀಲ್ಡ್. ಎಲ್ಲರೂ ಪ್ರತಿಯೊಬ್ರು ಒಬ್ರನ್ನೊಬ್ರು ಬ್ಯಾಕಪ್ ಮಾಡ್ತಾ ಇದ್ವಿ. ಆಮೇಲೆ ಯಾರು ಬಿಟ್ಕೊಡ್ತಿರ್ಲಿಲ್ಲ. ಪ್ಲೇಯಿಂಗ್ 11 ಇಲ್ಲ ಅಂದ್ರೂ ಕೆಲವರು ನಾವು ಇಲ್ಲ ಅಂತ ಯಾವತ್ತೂ ಫೀಲ್ ಮಾಡ್ತಿರ್ಲಿಲ್ಲ. ಐ ಥಿಂಕ್ ಅವರು ಕೊಟ್ಟಿದ್ದ ಜೋಶು ಒಳಗಡೆ ಲೆವೆಲ್ ಅಲ್ಲಿ ಆಡ್ತಿದ್ದವ್ರಿಗೆ ತುಂಬಾ ಕಾಂಟ್ರಿಬ್ಯೂಟ್ ಮಾಡಕ್ಕೆ ಹೆಲ್ಪ್ ಆಯ್ತು. ಐ ಥಿಂಕ್ ನನಗೆ ಜಾಸ್ತಿ ಮಾತಾಡಕ್ ವರ್ಡ್ಸ್ ಇಲ್ಲ. ಹ್ಯಾಪಿಯೆಸ್ಟ್ ಮೂಮೆಂಟ್ ಈ ಒಂದು ಸ್ಕ್ವಾಡ್ ಅಲ್ಲಿ, ಚಾಂಪಿಯನ್ಶಿಪ್ ಅಲ್ಲಿ ನಾನು ಒಬ್ಬ ಚಾಂಪಿಯನ್ ಆಗಿದ್ದೀನಿ. ಅದಕ್ಕೆ ನಾನು ತುಂಬಾ ಖುಷಿಯಿಂದ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಐ ಥಿಂಕ್ ಲೈಫ್ ಟೈಮ್ ಅಲ್ಲಿ ಇಂಥದ್ದೊಂದು ಮೂಮೆಂಟ್ ಸಿಗೋದು ನನ್ನ ಲೈಫ್ ಇರೋವರೆಗೂ ಇದೊಂದು ತುಂಬಾ ಒಳ್ಳೆ ಮೆಮೊರಿಯಾಗಿ ಉಳ್ಕೊಳುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಸುದೀಪ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಟೀಮಿಗೆ ಕರ್ಕೊಂಡ್ ಬಂದಿದ್ದಕ್ಕೆ ಅವ್ರು ಕೊಟ್ಟಿದ್ದ ಆಪರ್ಚುನಿಟಿ, ನನ್ನ ಕ್ರಿಕೆಟಿಂಗ್ ಸ್ಕಿಲ್ಸ್ನ ನಿಮಗೆಲ್ಲ ಪ್ರದರ್ಶನ ಮಾಡೋಕ್ಕಾಯಿತು. ಹಾಗೆಯೇ ಗುರುಗಳು, ತಂದೆ ತಾಯಿ ಅವರೆಲ್ಲರ ಆಶೀರ್ವಾದದಿಂದ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀವಿ. ಅವ್ರ ವಿಡಿಯೋ ವೈರಲ್ ಆಗಿದ್ದು ದೊಡ್ಡ ವಿಚಾರ ಅಲ್ಲ. ಅದಕ್ಕಿಂತ ಮೋಟಿವೇಟ್ ಅಂದ್ರೆ ಪಾಸಿಟಿವ್ ಆಗಿ ಮೋಟಿವೇಟ್ ಮಾಡುವಂಥದ್ದು 1000 ವಿಡಿಯೋಗಳನ್ನ ಬರ್ದಲ್ಲೇ ಇರೋದು ನಮ್ಮ ಟಗೌಟಲ್ಲಿ ಆಗಿರುತ್ತೆ. ಅವರು ನಾವು ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾಗ ಹಿಂಗೆ ಓಡಿರ್ತಾರೆ ಅಂದರೆ ಅದು ಯಾವತ್ತೂ ವೈರಲ್ ಆಗಿಲ್ಲ. ಬಟ್ ಯಾವುದೋ ಒಂದು ಇನ್ಸಿಡೆಂಟ್ ದೊಡ್ಡ ವಿಚಾರ ಅಲ್ಲ. ಬಟ್ ಈಗ ಅರ್ಜುನ್ ಪ್ರತಾಪ್ ಹೇಳ್ದಂಗೆ ಆ 3 ವಿಕೆಟ್ ಫೈನಲ್ ತೆಗಿಬೇಕಾದ್ರೆ ಅವ್ರಿಗೆ ಹೆಂಗೆ ಮೋಟಿವೇಟ್ ಮಾಡಿದ್ರು, ಸೆಮಿಫೈನಲ್ ಅಲ್ಲಿ ವಿಕ್ರಾಂತ್ ಅವ್ರು ಹೊಡಿಬೇಕಾದ್ರೆ ಚಂದನ್ಗಾಗ್ಲಿ ನನ್ಗಾಗ್ಲಿ ನಮ್ಮಿಂದ ಇದ್ದಿದ್ದ ಮೋಟಿವೇಶನ್ ಅವರು, ನಮ್ಮ ದೈವದ ಬಲ ಅದೆಲ್ಲ ಅದರಿಂದ ಆಗಿದೆ. ಸೊ ಸುದೀಪ್ ಸರ್ಗೆ, ಎಂಟೈರ್ ಟೀಮ್ಗೆ, ಮಯೂಕಾಗಿ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ಕೆ, ಹಾಗೆ ಸ್ಪೆಷಲ್ ಆಗಿ ರಿತೇಶ್ಗೆ ನನಗೆ ಪ್ರತಿಯೊಂದು ಸ್ಟೇಜಲ್ಲೂ ಕಾನ್ಫಿಡೆನ್ಸ್ ಕೊಟ್ಟು ಸುದೀಪ್ ಸರ್ ಹತ್ರ ಮಾತಾಡಿಸಿ ನನಗೆ ಏನು ಫೀಲ್ಡ್ ಬೇಕು ಅದನ್ನ ಫೀಲ್ಡ್ ಕೊಡ್ಸಿದ್ಗೆ ಸೆಮಿಫೈನಲ್ಗಿಂತ ಮುಂಚೆ ಆ ಪ್ರೆಷರ್ ಹೆಂಗಿತ್ತು ಅಂದರೆ ಮ್ಯಾಚ್ ಹೋಗೋಕ್ಕಿಂತ ಮುಂಚೆ ಸುದೀಪ್ ಸರ್ ಹತ್ರ ಹೋಗಿ ಮಾತಾಡ್ಬಿಟ್ಟು ಫೀಲ್ಡ್ ಇಸ್ಕೊಂಡ್ಬಿಟ್ಟು ಅಲ್ಲೋಗಿದಾರೆ ಓಡಿಸ್ಕೊಂಡಿದ್ರು. ಅದಕ್ಕಿಂತ ಇದೇನಿರ್ತಿರ್ಲಿಲ್ಲ, ಅಲ್ಲೇ ರಿಟೈರ್ಮೆಂಟ್ ಆಗ್ತಿತ್ತು. ಥ್ಯಾಂಕ್ಫುಲಿ ಚೆನ್ನಾಗಾಯ್ತು, ಸೆಮಿಫೈನಲ್ ಗೆದ್ವಿ. ಟೀಮಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಫಸ್ಟ್ ಸ್ಟೆಪ್ ಎಲ್ಲ 12 ವರ್ಷ 6 ವರ್ಷ ಆದ್ರೆ 3 ವಾರದಲ್ಲಿ ಕಪ್ ಗೆದ್ದಿದ್ದೀನಿ. ಸೊ ಬಟ್ ಆ ಪೇನ್ ನನಗೂ ಇತ್ತು. ಯಾಕಂದ್ರೆ ಮನೆ ಕುತ್ಕೊಂಡು ನೋಡ್ಬೇಕಾರೆ ಆ ಫ್ರಸ್ಟ್ರೇಷನ್ ನಮ್ಮ ಜೊತೆ ಆಡಿರೋ ಪ್ಲೇಯರ್ಸ್ ಅಲ್ಲಿ ಫೀಲ್ಡಲ್ಲಿ ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ ಗೊತ್ತಿತ್ತು. ಬಟ್ ಆ ಪೇನ್ ಮನೇಲಿ ಫೀಲ್ ಮಾಡ್ತೀನಿ, ಗ್ರೌಂಡಲ್ಲಿ ಫೀಲ್ ಮಾಡಿರಲಿಲ್ಲ. ಬಟ್ ಆ ಚಾಂಪಿಯನ್ಶಿಪ್ ಗೆಲ್ಲೋ ಈ ಚಾಂಪಿಯನ್ ಅನ್ನೋ ಪದ ಸದಾಕಾಲ ನಮ್ಮ ಟೀಮ್ಗೆ ಇರಲಿ ಅಂತ ಹೇಳ್ತಾರೆ. ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.